ಸರ್ ತಂತಿಲು ಕೂಡ ಸುಮಾರು ಬ್ರ್ಯಾಂಡ್ಗಳಿದೆ, ಸುಮಾರು ಕ್ವಾಲಿಟಿಗಳಿದೆ ಸರ್. ನಾವು ಟಾಟಾನೇ ಆರಿಸಿದೆ. ಟಾಟಾದಲ್ಲಿ ಯಾಕಂದ್ರೆ 100 GSM ಇದೆ, ಜಿಂಕ್ ಕೋಟೆಡ್ ಇದೆ. ನೋಡಿ ಇಲ್ಲಿ ಹಾಕಿ ಆಗ್ಲೇ 5 ವರ್ಷ ಆಗಿದೆ, ಇನ್ನು ಕೂಡ ತುಕ್ಕಿಡಿದಿಲ್ಲ. ಅಂದ್ರೆ ಬ್ಲೂ ಶೈನಿಂಗ್ ಹಂಗೆ ಇದೆ ಸರ್. ಇವಾಗ ತಂತಿ ಬೇಲಿ ಏನಕ್ಕೆ ಹಾಕ್ಸ್ಕೋಬೇಕು ಅಂದ್ರೆ ಆ ಜಮೀನುಗಳಲ್ಲಿ ಬೆಳೆ ಬೆಳ್ತೀರಾ, ಒಂದು ಜಮೀನ್ ರಕ್ಷಣೆ ಆದ್ರೆ, ಇನ್ನೊಂದು ಸರ್ ಒತ್ತುವರಿ ಸರ್. ಒತ್ತುವರಿ ಈಗ ನಾವು ಜಗಳಗಳು, ಜಿಂಡಾಟಗಳು, ಪೊಲೀಸ್ ಕೇಸು ಎಲ್ಲಗಳು ನೋಡ್ತಾನೆ ಇರ್ತೀವಿ ಪ್ರತಿದಿನ. ಜಾಸ್ತಿ ಒತ್ತುವರಿ ಜಮೀನ್ ಕೇಸ್ಗಳೇ ಜಾಸ್ತಿ ಆಗ್ತಿದೆ. ಒಂದ್ಸತಿ ಸರ್ವೆ ಮಾಡಿ ಈ ತರ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದೇ ರೀತಿ ತಲೆನೋವು ಇರೋ ಸರ್. ನೀವು ಫೋನ್ ಮಾಡಿ ಹೇಳಿದ್ರೆ ನಾನೇ ಬಂದು ನಿಮ್ ಜಮೀನ್ ಹತ್ರ ಬಂದು ಅಳತೆ ಮಾಡಿ ಇಷ್ಟೇ ಕಂಬ ಬೇಕು, ಇಷ್ಟೇ ತಂತಿ ಬೇಕು, ಇಷ್ಟೇ ಲೇಬರ್ಸ್ ಇಷ್ಟಿಂದೆಲ್ಲ ಮುಗಿಸ್ಕೊಡ್ತಾರೆ, ಮತ್ತೆ ಇಷ್ಟು ಅಮೌಂಟ್ ಆಗುತ್ತೆ, ಎಲ್ಲ ಕಾಸ್ಟ್ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಸರ್ ನಿಮ್ಗೆ. ಸರ್ ಮತ್ತೆ ಇದು ಕಲ್ಕಂಬನ ಏನಕ್ಕೆ ಹಾಕೊಬೇಕು ಅಂತ ಹೇಳಿದ್ರೆ, ಈಗ ಕಲ್ಕಂಬ ಯಾವ್ದೇ ರೀತಿ ಮಳೆ ಬರ್ಲಿ ಇಲ್ಲ ಬಿಸಿಲು ಬರ್ಲಿ ಯಾವ್ದೇ ರೀತಿ ಹಾಳಾಗಲ್ಲ ಸರ್. ನಾವು ಸಿಮೆಂಟ್ ಕಂಬಕ್ಕೆ ಮತ್ತೆ ಈ ಕಲ್ಕಂಬಕ್ಕೆ ಹೋಲಿಸ್ಕೊಂಡ್ರೆ ಸಿಮೆಂಟ್ ಬಂದು ನಿಮ್ಗೆ 3 ವರ್ಷ 4 ವರ್ಷ ಅಷ್ಟೇ ಫ್ಯೂಚರಿಂಗ್ ಬರೋದು. ಇದರ ಲೈಫ್ ಲಾಂಗ್ ಇರುತ್ತೆ ಸರ್. ಅಂದ್ರೆ ಮೊಮ್ಮಕ್ಕಳ ಕಾಲಕ್ಕೂ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ನೀವು ಈ ಕಂಬ ನೋಡ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ ಕಂಬ.